ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ? ಇದು ಸಾಮಾನ್ಯವಾಗಿ ಈಗ ಚರ್ಚೆಯಲ್ಲಿರತಕ್ಕಂತಹ ಪ್ರಶ್ನೆ. ಸ್ವಲ್ಪ ರಾಜಕೀಯದ ಬಗ್ಗೆ ಗೊತ್ತಿದ್ದವರನ್ನ ಭೇಟಿಯಾದರೂ ಸಾಕು, ಇಂಥದೊಂದು ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ. ಇದರ ನಡುವೆ ನ್ಯೂಸ್ 18 ಕನ್ನಡದ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಹಲವು ಮಂತ್ರಿಗಳು ಇದರ ಬಗ್ಗೆ ಮಾತನಾಡ್ತಿದ್ದಾರೆ, ಪ್ರತಿಪಕ್ಷದವರು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಹಣೆ ಬರಹ. ಸಿಎಂ ಹುದ್ದೆಗೆ ಕಾದು ನಿಂತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವುದು ಅವರ ಹಣೆ ಬರಹದಲ್ಲಿದ್ದರೆ ಆಗಿಯೇ ಆಗುತ್ತೆ. ಈ ವಿಶ್ವಾಸದಲ್ಲಿ ಅವರ ತಮ್ಮ ಡಿಕೆ ಸುರೇಶ್ ಅವರಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಗೆ ಸಿಕ್ಕಿರುವ ಅತ್ಯುತ್ತಮ ವಿವರಣೆ. ಅಂದ್ರೆ ಇಷ್ಟು ದಿವಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ವಿಶ್ವಾಸದಲ್ಲಿದ್ದಾರೆ, ನವೆಂಬರ್ 20ರ ನಂತರ ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿ, ಅಧಿಕಾರದ ಹಂಚಿಕೆ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ. ಪಕ್ಷ 136 ಸೀಟ್ಗಳೊಂದಿಗೆ ಅಧಿಕಾರಕ್ಕೆ ಬರುವಂಗೆ ನೋಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಯ್ಕೆಯ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡಬೇಕಾದ ಅನಿವಾರ್ಯತೆ ಅವತ್ತು ಸೃಷ್ಟಿಯಾಗಿತ್ತು. ಈಗ ತಮ್ಮ ಟರ್ನ್ ಬರುತ್ತೆ ಅಂತ ಹೇಳ್ಕೊಂಡು ಅವರು ಅಂದ್ಕೊಂಡಿರುವಾಗಲೇ ಸಿದ್ದರಾಮಯ್ಯನವರು ಹೇಳ್ತಾರೆ, ಹೈಕಮಾಂಡ್ ಹಿಂಗೆ ಹೇಳುತ್ತೆ ಹಂಗೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ 28ರಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ರೆಡಿ ಆಗ್ತಾ ಇದ್ದಾರೆ. ಅವರ ಹಿತೈಷಿಗಳು ಅವ್ರಿಗೆ ಹೇಳ್ತಿದ್ದಾರೆ, ಗೆಳೆಯರು ಹೇಳ್ತಾ ಇದ್ದಾರೆ. ಈ ವಿವರಣೆಯನ್ನು ಸಿದ್ದರಾಮಯ್ಯ. ಇದರ ನಡುವೆ ಮಂತ್ರಿಗಳೆಲ್ಲರೂ ಹೇಳ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ರು ಮಂತ್ರಿಗಳು ಹೇಳ್ತಿದ್ದಾರೆ, ಇಲ್ಲ ಸಿದ್ದರಾಮಯ್ಯ 28ಕ್ಕೆ ಕಂಟೆಸ್ಟ್ ಮಾಡಬೇಕು, ಅವರು ನಿವೃತ್ತಿ ತಗೊಳ್ಳುವಂಗಿಲ್ಲ, ಅವರ ಕೊಡುಗೆ ಇನ್ನೂ ಬೇಕಿದೆ, ಅವರ ಶಕ್ತಿ ಇನ್ನೂ ಕೂಡ ಕಾಂಗ್ರೆಸ್ಗೆ ಬೇಕಿದೆ. ಈ ಮಾತುಗಳು ಬರ್ತಾ ಇದೆ. ಹೀಗಾಗಿ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಇದರ ಬಗ್ಗೆ ಈಗ ಮಾತಾಡೋದು ಬೇಡ, ಸುಮ್ಮನೆ ಯಾಕೆ ಅನವಶ್ಯಕವಾಗಿ ದಣಿವು ಮಾಡ್ಕೊಳ್ಳೋದು ಅಂತ ಶಿವಕುಮಾರ್ ಅವರು ಹೇಳಿದ್ರೆ, ಹಣೆ ಬರಹದಲ್ಲಿ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳುವಂತ ಮಾತುಗಳು ಸುರೇಶ್ ಅವರ ಕಡೆಯಿಂದ ಬಂದಿದೆ. ಎಲ್ಲ ವಿಚಾರದ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಬಿಹಾರ ಜಂಗಿ ಕುಸ್ತಿ. ಇಷ್ಟು ದಿನ ಚುನಾವಣಾ ಅಖಾಡದಿಂದ ದೂರ ಉಳಿದಿದ್ದಂತಹ ರಾಹುಲ್ ಗಾಂಧಿ ಇವತ್ತು ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಹಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆಯೇ ನೇರವಾಗಿ ಅವರ ಟಾರ್ಗೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿತೀಶ್ ಕುಮಾರ್ ಅವರಿಗಿಂತ ಜಾಸ್ತಿ ಮೋದಿ ಅವರ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ಅವರು ಡ್ಯಾನ್ಸ್ ಮಾಡೋದಕ್ಕೂ ರೆಡಿ ಇದ್ದಾರೆ, ನೀವು ಭಾಷಣ ಮಾಡಬೇಕು ಅಂದ್ರೆ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡೋಕ್ಕೂ ರೆಡಿ ಇದ್ದಾರೆ, ಓಟ್ಗಾಗಿ ಅಂತ ಹೇಳೆಲ್ಲ ಮಾತನಾಡಿದ್ದಾರೆ. ಅಮಿತ್ ಶಾ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ, RJD ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಂಶದ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ, ವಂಶ ರಾಜಕಾರಣ ಮುಕ್ತವಾಗಿರ್ತಕ್ಕಂಥ ಬಿಹಾರದಲ್ಲಿ ಮತ್ತೆ ವಂಶ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಆಗ್ರಹಿಸಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ಅಲ್ಲಿನ ಜನರಿಗೆ. ಅದರ ಬಗ್ಗೆನ ಯಾವ ರೀತಿಯಾಗಿ ಬಿಹಾರದ ಜಂಗಿ ಕುಸ್ತಿ ನಡೀತಾ ಇದೆ ಅನ್ನುವಂತಹ ವಿವರವನ್ನು ಕೂಡ ನೀಡ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಹಣೆ ಬರಹದಲ್ಲಿ ಏನಿದೆ, ಹಣೆ ಬರಹ ಏನು ಅಂತೇಳಿ ಯಾರಿಗೂ ಗೊತ್ತಿರಲ್ಲ ಅಂತ, ಯಾಕಂದ್ರೆ ಅದು ವಿಧಿ ಲಿಖಿತ. ಆದರೂ ಅದನ್ನು ಪ್ರಿಡಿಕ್ಟ್ ಮಾಡ್ತಾರೆ. ಹಣೆ ಬರಹದಲ್ಲಿ ಹಿಂಗಿದೆ, ಶಿವಕುಮಾರ್ ಅವರ ಹಣೆ ಬರಹದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ ಅಂತ ಹೇಳೋರು ಕೂಡ ಇರ್ತಾರೆ. ಆದರೆ ರಾಜಕೀಯದ ಯೋಗ ಕೇವಲ ಹಣೆ ಬರಹದ ಮೇಲೆ ಮಾತ್ರ ನಿಗದಿಯಾಗತ್ತಾ, ನಿರ್ಧಾರ ಆಗುತ್ತಾ ಅನ್ನುವಂತಹ ಕುತೂಹಲದ ಪ್ರಶ್ನೆ ಯಾವತ್ತೂ ಕೂಡ ಇರುವಂಥದ್ದು ರಾಜಕೀಯದಲ್ಲಿ. ಯಾಕೆಂದರೆ ರಾಜಕೀಯ ಅನ್ನುವಂಥದ್ದು ಅದರದೇ ಆದಂತಹ ಲೆಕ್ಕಾಚಾರಗಳಿರ್ತವೆ, ಅದರದೇ ಆದಂತಹ ಹಣೆ ಬರಹ ಇರುತ್ತೆ, ಅದರದೇ ಆದಂತಹ ಭವಿಷ್ಯಗಳಲ್ಲಿ ಇರ್ತವೆ. ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರದ ಸಾಧ್ಯತೆಯ ಹಣೆ ಬರಹ ಹೇಗಿದೆ ಅನ್ನುವಂಥ ವರದಿ ನಿಮಗೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಅಧಿಕಾರ ಹಸ್ತಾಂತರ, ಸಿಎಂ ಬದಲಾವಣೆಯದ್ದೇ ಚರ್ಚೆ. ನವೆಂಬರ್ಗೂ ಮುನ್ನವೇ ನವೆಂಬರ್ ಕ್ರಾಂತಿಯದ್ದೇ ಕಹಳೆ. ಒಬ್ಬೊಬ್ಬ ನಾಯಕರು ಕೂಡ ಅವರವರ ಮೂಗಿಗೆ ನೇರವಾಗಿ ಮಾತನಾಡುತ್ತಿದ್ದಾರೆ. ಯಾರಲ್ಲೂ ಸ್ಪಷ್ಟತೆ ಇಲ್ಲ, ಎಲ್ಲರದ್ದೂ ಒಂದೇ ಉತ್ತರ, ಅದುವೇ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು. ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಮಾಡಿದ ಆ ಮಾತುಗಳೇ ಇದೀಗ ಎಲ್ಲದಕ್ಕೂ ಮೂಲ, ಎಲ್ಲದಕ್ಕೂ ಅಸ್ತ್ರವಾಗಿದೆ. ಜನ ಆಶೀರ್ವಾದ ಮಾಡಿದ್ದಾರೆ, 5 ವರ್ಷ ಇರಿ ಅಂತ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ
ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಪ್ಪ ಅಂತ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಚುನಾವಣೆ ಅಲ್ಲ, 2 ಚುನಾವಣೆ ನಿಂತ್ಕೊಳ್ಳಿ ಅಂತ ಬಯಸ್ತೀವಿ ನಾವು. ಅದರಲ್ಲೇನು ನೋಡಿ, ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಅವರು ಅದನ್ನ ತೀರ್ಮಾನ ತಗೊಳ್ತಾರೆ. ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕ್ ಅಲ್ಲಿ ಟಿವಿಲಿ ಮಾತಾಡೋದಲ್ಲ. ಇಟ್ ಈಸ್ ಬಿಟ್ವೀನ್ ಮೀ, ಮೈ ಸಿಎಂ ಅಂಡ್ ಮೈ ಪಾರ್ಟಿ ಹೈಕಮಾಂಡ್. ಅವ್ರ ಹಣೆಲ್ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಪೂರ್ಣಾವಧಿ ಸಿಎಂ 2028 ಸ್ಪರ್ಧೆ ನಾಯಕತ್ವದ ಬಗ್ಗೆ ಮಾತನಾಡುತ್ತಲೇ ಸಿದ್ದರಾಮಯ್ಯ ಮಾತಿನ ಸುತ್ತಲೂ ಸುತ್ತುತ್ತಿದೆ ರಾಜ್ಯ ರಾಜಕೀಯ. ಬದಲಾವಣೆ ಮಾತುಗಳ ಬೆನ್ನಲ್ಲೇ ಇದೀಗ ಅಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ತವರು ಮೈಸೂರಿನಿಂದಲೇ ಅಹಿಂದ ಒಕ್ಕೂಟದಿಂದ ಸಿದ್ದರಾಮಯ್ಯ ಪರ ಪತ್ರ ಚಳುವಳಿ ಶುರುವಾಗಿದೆ. ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪತ್ರ ಬರೆದಿದೆ. ನಾಡು ಕಂಡಂತಹ ಅಪ್ರತಿಮ ನಾಯಕ, ಶೋಷಿತ ಸಮುದಾಯಗಳ ಗಟ್ಟಿ ಧ್ವನಿ, ಅಹಿಂದ ಸಮುದಾಯಗಳ ಅಸ್ಮಿತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 135 ಗೆಲುವು ಕಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತಿದ್ದು ನಾಯಕತ್ವ ಬದಲಿಸಬಾರದು. ಅನೇಕ ನಾಯಕರು ನೀಡುತ್ತಿರುವ ಬದಲಾವಣೆ ಹೇಳಿಕೆಗಳಿಗೆ ತೆರೆ ಎಳೆಯಬೇಕು. ಹಾಗಾಗಿ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಘೋಷಣೆ ಮಾಡಿ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅಹಿಂದ ಸಮುದಾಯವಿದೆ. 2018ರಲ್ಲಿ ಸಿದ್ದರಾಮಯ್ಯ ಬಲದಿಂದಲೇ ಅಧಿಕಾರಕ್ಕೆ ಬಂದಿರೋದು. ಮುಂದೆ 2028ರಲ್ಲೂ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಬಲ ಬೇಕಾಗಿದೆ. ಸಮಾಜದ ಅಹಿಂದ, ಶೋಷಿತ ಸಮುದಾಯದ ಬಲ ಸಿದ್ದರಾಮಯ್ಯ ಪರವಿದೆ. ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಜನಪ್ರಿಯವಾಗಿದ್ದು, ಗ್ಯಾರಂಟಿ ಫಲದಿಂದಲೇ ವೋಟ್ ಬ್ಯಾಂಕ್ ಭದ್ರವಾಗಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಿದ್ಧಾಂತವುಳ್ಳ ಸಿದ್ದರಾಮಯ್ಯನವರಿಗೆ ಬಹುತೇಕ ಶಾಸಕರ ಬೆಂಬಲವಿದೆ. ಸಿದ್ದರಾಮಯ್ಯನವರನ್ನ ಸಿಎಂ ಹುದ್ದೆಯಿಂದ ಇಳಿಸಿದ್ರೆ ಅಹಿಂದ ಸಮುದಾಯ ಆಕ್ರೋಶಗೊಳ್ಳಲಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ವ್ಯವಸ್ಥೆಗೂ ಧಕ್ಕೆಯಾಗುತ್ತೆ. ಹಾಗಾಗಿ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದು ಸಿಎಂ ಸ್ಥಾನ ಭದ್ರಪಡಿಸಿ. ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳಿ ಭಿನ್ನ ಧ್ವನಿಗಳು, ವಿರೋಧ ಪಕ್ಷದವರು ಒಂದ್ ಕಡೆ ಪಿತೂರಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಇದಾಗಬಾರ್ದು. ಯಾಕೆ ಅಂತಂದ್ರೆ ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಘೋಷಣೆ ಮಾಡಬೇಕು. ನಾವು ರಾಹುಲ್ ಗಾಂಧಿ ಅವರಿಗೆ ಇವತ್ತು ಪತ್ರ ಚಳುವಳಿ ಮೂಲಕ ಮನವಿಯನ್ನ ಮಾಡಿದ್ದೇವೆ. ಮತ್ತು ಡೆಲ್ಲಿಗೆ ಹೋಗಿ ನಿಯೋಗ ಕೂಡ, ನಮ್ಮ ಅಹಿಂದ ಸಮುದಾಯದ ನಿಯೋಗ ಕೂಡ ಮುಂದಿನ ವಾರದಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ನಿಗದಿಗೆ ಕೇಳಿದ್ದೇವೆ. ಇದರೊಟ್ಟಿಗೆ ಸಿದ್ದರಾಮಯ್ಯ ಪರ ಶಾಸಕ ಸಚಿವರುಗಳ ಬ್ಯಾಟಿಂಗ್ ಮುಂದುವರೆದಿದೆ. ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿ ಸದ್ಯಕ್ಕಂತೂ ಇಲ್ಲ, ಅದು ಅಗತ್ಯವೂ ಇಲ್ಲ ಎಂಬ ವಾದ ಕೇಳಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸುಭದ್ರಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಎಂಬುದು ಪ್ರಬಲವಾದ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗಿತ್ತು. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೇಳಿರೋದು. ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಾವು ಮಾಡೋದು. ರೀಶಫಲ್ ಆಗ್ಲಿ, ಈ ರಾಜ್ಯದ ನಾಯಕತ್ವ ಆಗ್ಲಿ ತೀರ್ಮಾನ ಆಗುವಂತದ್ದು ಹೈಕಮಾಂಡ್. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ಬೇಕು ಅಂತ, ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳ್ಬೇಕು. ನಮ್ಗೆ ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿನೋ ನನಗೆ ಗೊತ್ತಿಲ್ಲ. ಅದು ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಧವಾಗಿರ್ತೀವಿ. ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತೇವೆ. ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು, ನಾನು ರಾಜೀನಾಮೆ ಕೂಡ ಕಳಿದೆ. ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ. ಚದುರಂಗದಾಟದ ಹೊಸ ಚೆಕ್ಮೇಟ್. ಡಿಕೆ ಬ್ರದರ್ಸ್ ಹಣೆ ಬರಹದ ಆಟ. ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ನಡೆಯುತ್ತಿರುವಾಗಲೇ ಸಿಎಂ ಕುರ್ಚಿಗಾಗಿ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ. ನವೆಂಬರ್ 20ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರುವ ಸಾಧ್ಯತೆಗಳಿದ್ದು, ಅದಕ್ಕೂ ಮುನ್ನವೇ ಅಂದ್ರೆ ನವೆಂಬರ್ 11ಕ್ಕೆ ಡಿಕೆಶಿ, ನವೆಂಬರ್ 14ಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ.
ಇದೀಗ ಪಕ್ಷದ ಕಚೇರಿಗಳ ನಿರ್ಮಾಣದ ಕಡೆ ಡಿಕೆ ಶಿವಕುಮಾರ್ ಗಮನ ಹರಿಸಿದ್ದಾರೆ. ಜಿಲ್ಲಾ ಬ್ಲಾಕ್ ಮಟ್ಟದಲ್ಲೂ ಕಚೇರಿಗಳ ಶಂಕುಸ್ಥಾಪನೆಗೆ ನವೆಂಬರ್ 20ರೊಳಗೆ ಪ್ಲಾನ್ ಮಾಡಿಕೊಳ್ಳಲು ಸೂಚಿಸಿದ್ದಾರೆ. ಹೀಗೆ ಪಕ್ಷದ ಚಟುವಟಿಕೆಯಲ್ಲಿರುವ ಡಿಕೆಶಿ ಅಧಿಕಾರ ಹಂಚಿಕೆ, ಪುನರಚನೆ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತನಾಡಿ ದಣಿವು ಮಾಡಿಕೊಳ್ಳುವುದು ಬೇಡ ಎಂಬ ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಎಂದು ತಮ್ಮ ಹೇಳಿದ್ದಾರೆ. ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ. ಪ್ರಯತ್ನ ಏನಿಲ್ಲ ರೀ, ಪ್ರಯತ್ನ ಏನಿಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅವರು, ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇನ್ನೊಂದೆಡೆ ನಿಜಕ್ಕೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಮೊದಲೇ ನಿರ್ಧಾರವಾಗಿತ್ತಾ ಎಂಬ ವಿಷಯದಲ್ಲೂ ಕಾಂಗ್ರೆಸ್ನಲ್ಲಿ ಗೊಂದಲ ಶುರುವಾಗಿದೆ. ಯಾಕಂದ್ರೆ ಹಿರಿಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಎಚ್ ಮುನಿಯಪ್ಪ ನಾವು 5 ವರ್ಷಕ್ಕೆ ಅಂತಲೇ ಮುಖ್ಯಮಂತ್ರಿ ಆರಿಸಿದ್ದು ಅಂತ ಹೇಳಿದ್ಮೇಲೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಸಚಿವರು ಇದೇ ಧಾಟಿಯಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ. ನಾವು ಆ ಲೆವೆಲ್ ಆಗಿರ್ಲಿಲ್ಲ, ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಅಲ್ಲ, ಆ ತರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಗೊತ್ತಿಲ್ಲ ರೀ, ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ಬೇಕು ಅಂತ, ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳ್ಬೇಕು. ನಮ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದು ಗೊತ್ತಿಲ್ಲ. ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನ್ಸ್ತದೆ ನನಗೆ. 2 ವರ್ಷಕ್ಕೆ ಮಾತ್ರ ಇವ್ರಿಗೆ ಮಾಡಿದ್ದೀವಿ, 1 ವರ್ಷಕ್ಕೆ ಇದೆಲ್ಲ ಇಲ್ಲ. ಸೊ ಅದರಿಂದ ಸಿದ್ದರಾಮಯ್ಯನವ್ರು ಇರೋರು ಅವರೇ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಮಂತ್ರಿ ಆಗಿದ್ದೀನಿ, ಮುಂದೇನು ಮಂತ್ರಿ ಆಗೋದು ಆಕಾಂಕ್ಷೆ ಇಟ್ಕೊಂಡಿದ್ರೆ ತಪ್ಪಿಲ್ಲ. ಹೀಗೆ ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಸಿಎಂ ಬದಲಾವಣೆ ಸೇರಿದಂತೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಬಹಿರಂಗವಾಗಿ ಏನೂ ಹೇಳಲ್ಲ ಅಂತ ಹೇಳುತ್ತಲೇ ಚರ್ಚೆ ಮುಂದುವರೆಸಿದ್ದಾರೆ. ಇದು ಸಹಜವಾಗಿ ಪ್ರತಿಪಕ್ಷಗಳ ಟೀಕೆಗೆ ಆಸ್ಪದ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರದ ದಾಹ, ಗುಂಪುಗಾರಿಕೆ ಆಗ್ತಾನೇ ಇದೆ. ಅಧಿಕಾರದ ದಾಹ ಜನರನ್ನ ಇವತ್ತು ಬಲಿಪಶುವಾಗಿ ಮಾಡಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರುವಂಥದ್ದು ಪದೇ ಪದೇ ನಿಜಕ್ಕೂ ನಾಡಿನ ಜನತೆ ಅಸಹ್ಯ ಪಡೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಿರೋ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ, ನಾವ್ಯಾರ ಅದ್ರ ಬಗ್ಗೆ ಮಾತನಾಡೋದಕ್ಕೆ? ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಏನ್ ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. ನಿನ್ನೆ ದಿನ ಏನ್ ಹೇಳಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಲ್ಲೇ ವಿಶ್ವಾಸ ಇಲ್ಲ. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ. ಸಿಎಂ ಕುರ್ಚಿಗೆ ಈಗ ಸ್ಪರ್ಧೆಯಲ್ಲಿರುವ ಯಾವ ನಾಯಕರೂ ಸಿಎಂ ಆಗಲ್ಲ, ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಕಾಂಪಿಟೇಷನ್ ನಡೀದೆಯಲ್ಲ, ನಾವೇ ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, MB ಪಾಲ್ಡ್ರ ಆದರೂ ವಿರೋಧಿಲ್ಲ, ಯಾರು ಆಗಲ್ಲ ಅವ್ರ ಪಾರ್ಟಿಯಾಗ. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ನಾ ಹೇಳದಲ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದಾಗ 1 ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟಾರ, ಅವರೇ ಆಗ್ತಾರೆ. ನೀವು ನೋಡ್ತೀರಿ, DK ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ, ಖರ್ಗೆ ಅವ್ರು ಆಗ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು. ಆ ಸಭೆಗೂ ಮುನ್ನ ದಲಿತ ಸಚಿವರಿಬ್ಬರ ಚರ್ಚೆ ಭಾರೀ ಕುತೂಹಲ ಮೂಡಿಸಿದೆ. ಸಚಿವ ಮಹದೇವಪ್ಪ ಮತ್ತು ಪರಮೇಶ್ವರ್ ಸುಮಾರು 1.5 ಗಂಟೆ ಚರ್ಚೆ ಮಾಡಿದ್ರು. ಇವರ ಮೀಟಿಂಗ್ ಅಜೆಂಡಾ ಏನಿತ್ತು ಎಂಬ ಬಗ್ಗೆ ಯಾವುದೇ ಸ್ಪಷ್ಟತೆ ಸಚಿವರಿಂದ ಸಿಕ್ಕಿಲ್ಲ. ಆದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುವ ಪ್ರತಿಯೊಂದು ಗೌಪ್ಯ ಸಭೆಯೂ ಕುತೂಹಲ ಹೆಚ್ಚಿಸುತ್ತಲೇ ಸಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಹಾರ ಜಂಗಿ ಕುಸ್ತಿ. ಬಿಹಾರದ ಚುನಾವಣಾ ಅಖಾಡದಲ್ಲಿ ಈಗ
ಏನು ಚುನಾವಣಾ ಪ್ರಚಾರದ ಅಬ್ಬರ ಬಹಳ ಜೋರಾಗಿ ಸಾಗ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರದ ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿ ಕೂಡ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಏನೇನು ನಡೆದಿದೆ ಅನ್ನೋಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಿಹಾರದ ಜಂಗಿ ಕುಸ್ತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಬಿಹಾರ ಚುನಾವಣಾ ಅಖಾಡದಲ್ಲಿ ಅಸಲಿ ಚದುರಂಗದಾಟ ಈಗ ಶುರುವಾಗಿದೆ. ಬಿಹಾರ ವಿಧಾನಸಭೆಗೆ ನಡೀತಾ ಇರುವಂತಹ ಚುನಾವಣೆ 6ನೇ ತಾರೀಕು ಮತ್ತು 11ನೇ ತಾರೀಕಂದು ಮತದಾನ ನಡೆಯುತ್ತೆ. ಹೀಗಾಗಿ ಮೊದಲ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವೂ ಕೂಡ ಶುರುವಾಗಿದೆ. ಮೋದಿ, ರಾಹುಲ್ ಗಾಂಧಿ, ಅಮಿತ್ ಶಾ ಎಲ್ಲರೂ ಕೂಡ ಮಾತಿನ ಭರಾಟೆಯನ್ನ ಶುರು ಮಾಡಿದ್ದಾರೆ. ಒಬ್ರು ಇನ್ನೊಬ್ಬರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸ್ತಾ ಇದ್ದಾರೆ, ಒಬ್ರು ಇನ್ನೊಬ್ಬರನ್ನ ಲೇವಡಿ ಮಾಡ್ತಾ ಇದ್ದಾರೆ. ಮುಜಾಫರ್ಪುರ ಮತ್ತು ದರ್ಭಾಂಗದಲ್ಲಿ ರಾಹುಲ್ ಗಾಂಧಿ ಇವತ್ತು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಜಾಫರ್ಪುರ ಮತ್ತು ದರ್ಭಾಂಗದಲ್ಲಿ ವೋಟ್ಗೋಸ್ಕರ ನರೇಂದ್ರ ಮೋದಿ ಅವರು ಡ್ಯಾನ್ಸ್ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ವೋಟ್ಗೋಸ್ಕರ ಅವ್ರು ಬೇಕಾದ್ರೆ ಡ್ಯಾನ್ಸ್ ಬೇಕಿರು ಮಾಡ್ತಾ ಇರ್ತಾರೆ. ಇನ್ನು ದರ್ಭಾಂಗದಲ್ಲಿ ಅಮಿತ್ ಶಾ ಅವರು ಹಾಗೆಯೇ ರಾಜನಾಥ್ ಸಿಂಗ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದು ಅವರು ಈ ಕುಟುಂಬ ರಾಜಕಾರಣದ ವಿರುದ್ಧ, ಜಂಗಲ್ ರಾಜ್ ವಿಚಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಡಿಯಾ ಬ್ಲಾಕ್ನವರ ವಿರುದ್ಧ, ಮಹಾಗಠಬಂಧನ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿಯವರ ಮಾತು ಮತ್ತು ಘಟಬಂಧನ ವಿರುದ್ಧ ವಾಕ್ ಪ್ರಹಾರ ಇವೆರಡೂ ಕೂಡ ನಡೆದಿದ್ದಾವೆ ಇವತ್ತಿನ ಚುನಾವಣಾ ಪ್ರಚಾರದ ರ್ಯಾಲಿಗಳಲ್ಲಿ. ವಿಶೇಷವಾಗಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ಬಾಣಗಳನ್ನು ಬಿಜೆಪಿ ಕೂಡ ಮುಂದುವರೆಸಿದೆ. ಇಲ್ಲಿ ಬಿಹಾರಕ್ಕಾಗಿ ನಡೀತಿರುವಂತಹ ಫೈಟ್, ಇಲ್ಲಿ ಯಾರ ಕೊರಳಿಗೆ ಅಂತಿಮವಾಗಿ ಮತದಾರ ಅಧಿಕಾರದ ಹಾರವನ್ನು ಹಾಕ್ತಾರೆ ಅಂತ ನೋಡಬೇಕು. ರಾಹುಲ್ ಗಾಂಧಿ ಒಂದು ಕಡೆಯಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ರೆ, ಅಮಿತ್ ಶಾ ಅವರು ಮತ್ತೊಂದು ಕಡೆಯಲ್ಲಿ ವಾಗ್ದಾಳಿ ನಡೆಸ್ತಾ ಹೋಗಿದ್ರು. ಇಬ್ಬರ ಮಾತಿನ ಹೈಲೈಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೇರವಾಗಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಅವರು ವಾಗ್ದಾಳಿ ನಡೆಸಿದ್ರು ಕೂಡ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ವಾಗ್ದಾಳಿ ನಡೆಸಿದ್ದಾರೆ. 20 ವರ್ಷಗಳ ಆಡಳಿತ, ಆದರೆ ಬಿಹಾರದಲ್ಲಿ ಬಡತನ ಹೋಗಿಲ್ಲ, ನಿವಾರಣೆ ಆಗಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ನಿತೀಶ್ ಕುಮಾರ್ ಅವರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರೆ, ಅಮಿತ್ ಶಾ ಅವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆರ್ಟಿಕಲ್ 370 ರದ್ದು ಮಾಡಿರುವಂಥದ್ದು, ಆ ಮೂಲಕವಾಗಿ ಕಾಶ್ಮೀರಕ್ಕಿದ್ದಂತಹ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿ ಬಹಳ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿರುವ ವಿಚಾರ, ಹಾಗೂ ನಕ್ಸಲ್ವಾದವನ್ನು ದೇಶದಲ್ಲಿ ಅಂತ್ಯ ಮಾಡಿರುವಂಥದ್ದು. ಯಾಕಂದರೆ ನಕ್ಸಲ್ವಾದ ಅದು ವಿಶೇಷವಾಗಿ ನಕ್ಸಲ್ ಮೂವ್ಮೆಂಟ್ಸ್ ಬಿಹಾರದಲ್ಲೂ ಕೂಡ ದೊಡ್ಡ ಎಫೆಕ್ಟ್ ಅನ್ನ ಬೀರಿತ್ತು. ಹೀಗಾಗಿ ಆ ನಕ್ಸಲ್ವಾದವನ್ನ ಅಂತ್ಯಗೊಳಿಸಿರತಕ್ಕಂತಹ ಕ್ರೆಡಿಟ್ ಅನ್ನ, ಆ ವಿಚಾರವನ್ನು ಕೂಡ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಬಳಕೆ ಮಾಡುತ್ತೆ, ಕೇಂದ್ರ ಗೃಹ ಸಚಿವರು ಬಳಕೆ ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಮುಕ್ತ ರಾಜ್ಯ ಅನ್ನುವಂತಹ ಅಂಶವನ್ನ ಬಿಹಾರ ವಿಚಾರದಲ್ಲಿ, ಯಾಕಂದ್ರೆ SIRನ ಆಧಾರದ ಮೇಲೆ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಆದರೆ ಅಕ್ರಮ ನುಸುಳುಕೋರರಿಗೆ ಇವರು ಆಶ್ರಯವನ್ನ ಕೊಡ್ತಾರೆ ಒಂದು ವೇಳೆ RJD ಅವರು ಬಂದ್ರೆ, ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ್ರೆ ಅನ್ನುವಂಥದ್ದು ಅಮಿತ್ ಶಾ ಅವರು ಮಾಡ್ತಾ ಇರುವಂತಹ ಆರೋಪ. ಆ ಆರೋಪವನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ ಮಹಾಗಠಬಂಧನ ವಿರುದ್ಧ. ಇನ್ನು ಬಿಜೆಪಿ ಕಂಟ್ರೋಲ್ನಲ್ಲಿದೆ ಬಿಹಾರ ಅಂತೇಳಿ ರಾಹುಲ್ ಗಾಂಧಿ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಕೂಡ ಕಂಟ್ರೋಲು ಬಿಜೆಪಿಯವರ ಕೈಯಲ್ಲಿರುತ್ತೆ ಅಂತೇಳಿ, ಆದರೆ ಗಾಂಧಿ ಪರಿವಾರದಿಂದ ದೂರ ಇರಿ ಅಂತ ಹೇಳಿ ಇಲ್ಲಿ ಅಮಿತ್ ಶಾ ಅವರು ಅಪೀಲನ್ನ ಮಾಡಿದ್ದಾರೆ ಮತದಾರರಿಗೆ. ಹೀಗೆ ಒಬ್ರು ಇನ್ನೊಬ್ಬರ ವಿರುದ್ಧ ತೀವ್ರ ಸ್ವರೂಪದ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಬಿಹಾರ ಸರ್ಕಾರವನ್ನ ಬಿಜೆಪಿಯೇ ನಡೆಸ್ತಾ ಇದೆ ಅಂತ ಹೇಳಿ, ಅಂದ್ರೆ ಅಲ್ಲಿ ಅಧಿಕಾರದಲ್ಲಿರುವಂತಹ JDU ಜೊತೆಗೆ ಬಿಜೆಪಿ ಪಾರ್ಟ್ನರ್ ಆಗಿದ್ರು ಕೂಡ JDU ಏನು ನಡೆಯೋದಿಲ್ಲ, ಅದೇನಿದ್ರು ಕೂಡ ಬಿಜೆಪಿ ಹೇಳ್ದಂಗೆ ನಡೆಯುವಂಥದ್ದು ಬಿಹಾರ ಸರ್ಕಾರ ಅಂತ ಹೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರೆ, ಉಗ್ರರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್, ಹೀಗೆ ಪ್ರತಿಯೊಂದು ನಿರ್ಧಾರಗಳನ್ನ ಬಹಳ ಗಟ್ಟಿಯಾಗಿ ತೆಗೆದುಕೊಂಡಿರುವಂಥದ್ದು ನಮ್ಮ ಸರ್ಕಾರ ಅನ್ನುವಂತಹ ಸಮರ್ಥನೆಯನ್ನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಬಿಹಾರದ ಮತದಾರರ ಮುಂದಿಟ್ಟಿದ್ದಾರೆ. ಬಿಜೆಪಿಯ ರಿಮೋಟ್ ಕಂಟ್ರೋಲ್ನಲ್ಲಿ ಬಿಹಾರ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನ ನಡೆಸಿದರೆ, ಆರೋಪವನ್ನು ಮಾಡಿದರೆ, ಲಾಲುಗೆ ತೇಜಸ್ವಿ ಅವರು CM ಆಗಬೇಕು, ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು, ಈ ಉದ್ದೇಶಗಳನ್ನು ಬಿಟ್ಟರೆ ಇವರಿಗೆ ಬೇರೆ ಯಾವ ಉದ್ದೇಶವೂ ಕೂಡ ಇಲ್ಲ ಈ ಘಟಬಂಧನ್ ಅವರಿಗೆ ಅನ್ನುವಂತಹ ಅಂಶವನ್ನ ಅಮಿತ್ ಶಾ ಅವರು ಬಿಹಾರದ ಜನರ ಮುಂದಿಟ್ಟಿದ್ದಾರೆ. ಇನ್ನು GST ಹೇರಿ ಜನಸಾಮಾನ್ಯರಿಂದ ವಸೂಲಿಯನ್ನು ಮಾಡಿದ್ರು ಇವರು. GST ಮೂಲಕವಾಗಿ ಜನಸಾಮಾನ್ಯರಿಂದ ವಸೂಲಿ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರೆ, ಭ್ರಷ್ಟಾಚಾರಕ್ಕೆ ಮೇವು ಹಗರಣವೇ ಸಾಕ್ಷಿ ಅಂತ ಹೇಳಿ ಅಮಿತ್ ಶಾ ಅವರು ಇಲ್ಲಿ ವಿಶೇಷವಾಗಿ ತೇಜಸ್ವಿ
ಯಾದವ್ ಅವರ ಪಕ್ಷದ ವಿರುದ್ಧ RJD ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರ ಹರಿಯಾಣದಂತೆಯೇ ವೋಟ್ ಚೋರಿಗೆ ಬಿಹಾರದಲ್ಲೂ ಯತ್ನಿಸಿದ್ರು ಬಿಜೆಪಿ ಮತ್ತು JDUನವರು ಅಂತ ಹೇಳುವಂಥದ್ದು ರಾಹುಲ್ ಗಾಂಧಿ ಆಪಾದನೆ. ಆದರೆ ಜಂಗಲ್ ರಾಜ್ ಆಡಳಿತದಿಂದ ಮುಕ್ತಿಯನ್ನು ಕೊಡುವಂತಹ ಕೆಲಸವನ್ನ, ಮುಕ್ತಿ ಕೊಡಿಸುವಂತಹ ಕೆಲಸವನ್ನ ಬಿಜೆಪಿ ಮತ್ತು JDU ಮಾಡಿವೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿಕೊಂಡಿದ್ದಾರೆ. SIR ಮೂಲಕ ಜನರ ಹಕ್ಕುಗಳಿಗೆ ಧಕ್ಕೆಯಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದರೆ ದೇಶದ್ರೋಹಿ PFIಯನ್ನ ಪೋಷಣೆ ಮಾಡ್ತಾರೆ ಇವರು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಹಾಗೂ RJD ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ. ಹೀಗೆ ಏಟಿಗೆ ಎದಿರೇಟ್ ಕೊಡುವಂತಹ ಕೆಲಸಗಳು ಕೂಡ ಬಹಳ ಜೋರಾಗಿ ಸಾಗಿದಾವೆ. ಮೋದಿ RSSನಿಂದ ಸಂವಿಧಾನಕ್ಕೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಮೋದಿ ಮತ್ತು RSS ಕಾರಣದಿಂದಾಗಿ ಭಾರತದ ಸಂವಿಧಾನಕ್ಕೆ ಹಾನಿ ಆಗ್ತಾ ಇದೆ, ಅದಕ್ಕೆ ಧಕ್ಕೆ ಆಗ್ತಾ ಇದ್ದಾರೆ, ಅದರ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಾ ಇದ್ರೆ, ಕುಟುಂಬ ರಾಜಕಾರಣ ಮುಕ್ತ ಬಿಹಾರವನ್ನು ನಾವು ಮಾಡ್ತಾ ಇದ್ದೀವಿ, ನಮ್ಮ ಆಡಳಿತದ ಮೂಲಕವಾಗಿ ಕುಟುಂಬ ರಾಜಕಾರಣ ಮುಕ್ತ ಬಿಹಾರವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಮಿತ್ ಶಾ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಹೀಗೆ ಒಬ್ಬರು ಇನ್ನೊಬ್ಬರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕವಾಗಿ ಏನೇನು ನಡೀತಾ ಇದೆ, ಬಿಹಾರದ ಚುನಾವಣೆಯ ಅಜೆಂಡಾವನ್ನ ಸೆಟ್ ಮಾಡುವಂತಹ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಯಾಕಂದ್ರೆ ನವೆಂಬರ್ 6ನೇ ತಾರೀಕಿನಂದು ಮೊದಲ ಹಂತದ ಮತದಾನ ಇರೋದ್ರಿಂದಾಗಿ ಬಹಳ ಬಿರುಸು ಪಡ್ಕೊಂಡಿದೆ ಬಿಹಾರದಲ್ಲಿ ಅಧಿಕಾರದ ಗದ್ಗೆಯನ್ನು ಏರಬೇಕು ಅನ್ನುವಂತಹ ಕಾರಣಕ್ಕಾಗಿ ಉಭಯ ನಾಯಕರುಗಳು ಏನೇನು ಮಾತನಾಡಿದ್ದಾರೆ, ಇವತ್ತು ತಮ್ಮ ಭಾಷಣಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಒಂದು ತೋರಿಸ್ತೀನಿ. सिर्फ आपका वोट चाहिए. अगर आप कहोगे नरेंद्र मोदी जी आप ऐसा ड्रामा करो, वोट के लिए वो कर देंगे. जो भी करवाना करवा लो. मैं कह रहा हूं आप उनको कहो कि देखो भैया हम आपको वोट देंगे, आप स्टेज पे आके नाच लेंगे. कह रहा आप कोशिश करो. मोदी जी आइए, स्टेज पे आइए, भाषण मत दीजिए, डांस कर दीजिए, हम आपको वोट देंगे. देखना करते हैं. जो भी करवाना है करवा दो चुनाव से पहले. जो भी करवाना है चुनाव से पहले करवा दो. चुनाव के बाद नरेंद्र मोदी नहीं दिखाई देंगे. ये गठबंधन की दो पार्टियां, एक पार्टी लालू प्रसाद यादव जी की, लालू प्रसाद जी अपने बेटे को मुख्यमंत्री बनाना चाहते हैं, और दूसरी पार्टी कांग्रेस पार्टी सोनिया जी अपने बेटे को प्रधानमंत्री बनाना चाहते हैं. मैं आज दोनों को कहकर जाता हूं, बिहार में ना सीएम का पद खाली है, ना दिल्ली में पीएम का पद खाली है. ಹೀಗೆ ಏಟು ಎದಿರೇಟು, ವಾಗ್ದಾಳಿ, ವಾಗ್ಜರಿ, ಇದರ ಮೂಲಕವಾಗಿ ಜನರ ಮನಸ್ಸನ್ನ ಗೆಲ್ಲಬೇಕು. ಈ ಪ್ರಯತ್ನವನ್ನ ಬಿಹಾರದ ಚುನಾವಣೆ ಅಖಾಡದಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ RJD ತನ್ನ ಪ್ರಣಾಳಿಕೆಯ ಮೂಲಕವಾಗಿಯೂ ಕೂಡ ಬಹಳಷ್ಟು ಆಶ್ವಾಸನೆಗಳನ್ನ ಬಿಹಾರದ ಜನರ ಮುಂದಿಟ್ಟಿದೆ. ನಾಳೆ ಬಿಜೆಪಿ ಮತ್ತು JDUನ NDA ಗಠಬಂಧನ್ನ ಒಂದು ಪ್ರಣಾಳಿಕೆಯು ಕೂಡ ಬಿಡುಗಡೆ ಆಗುವಂಥದ್ದಿದೆ. ಅದರಲ್ಲಿ ಇನ್ಯಾವ್ಯಾವ ಸ್ವರೂಪದ ಆಶ್ವಾಸನೆಗಳನ್ನ ಬಿಹಾರದ ಜನರ ಮುಂದೆ ಇಡ್ತಾರೆ ಅಂತ ನೋಡಬೇಕು. ನಿಜಕ್ಕೂ ದೊಡ್ಡದಾದಂಥ ಒಂದು ಜಂಗಿ ಕುಸ್ತಿ ನಡೀತಾ ಇದೆ ಬಿಹಾರದಲ್ಲಿ ಈ ಬಾರಿ ಚುನಾವಣೆ. ಯಾಕಂದರೆ ಕಳೆದ ಬಾರಿ ಕೂಡ NDA ಮತ್ತು ಮಹಾಗಠಬಂಧನ್ ನಡುವೆ ಬಹಳ ದೊಡ್ಡ ಫೈಟ್ ನಡೆದಿತ್ತು. ಅಲ್ಲಿ RJD ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಬಿಜೆಪಿ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕಳೆದ ಬಾರಿ ಮಾಡಿತ್ತು. ಆದರೂ JDUಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಂತ ಅನಿವಾರ್ಯತೆಯಲ್ಲಿ ಇದ್ದಿತ್ತು. ಈಗ ಈ ಬಾರಿಯ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಮತದಾರ ಅಂತಿಮವಾಗಿ ಯಾರ ಮಾತಿಗೆ ಮಣೆ ಹಾಕ್ತಾರೆ ಅನ್ನೋದನ್ನ ನೋಡಬೇಕಿದೆ.